ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. 2 ಡೇಸ್ ಆಯಿತು ನೋಡಿ, ನೀರು ಹಾಕಲಿಲ್ಲ, ಎಲ್ಲ ಗಿಡ ಒಣಗಿ ಹೋಗಿದೆ. ಮತ್ತು ಇದು ಮೊನ್ನೆ ಪಾಟಿಂದ ತೆಗೆದ ಅಂಗಳದಲ್ಲಿ ಇದ್ದ ಸ್ವಲ್ಪ ಮಣ್ಣು ಉಂಟಲ್ಲಿ ಹಿಂದೆ ಅಡಿಕೆ ಗಿಡದ ಹತ್ರ ವೇಸ್ಟ್ ನೀರು ಬಿಟ್ಟಿದ್ದೇವೆ, ಅಲ್ಲಿ ಸ್ಟಾಕ್ ನೀರು ನಿಲ್ತದೆ. ಸೊ ಅದಕ್ಕೆ ಹಾಕಬೇಕು ನೋಡಿ. ಇದು ಕೇಪುಲ ಎಲ್ಲ ಬಾಡಿ ಹೋಗಿದೆ. ಇದು ವೇಸ್ಟ್ ನೀರು ಬಿಡುವಲ್ಲಿ ಅಂದರೆ ಸ್ವಲ್ಪ ಬೇರೆಲ್ಲ ಕೊಳ್ತು ಸಸಿ ಸಾಯಬಾರ್ದಲ್ಲ, ಅದಕ್ಕೋಸ್ಕರ ಹಾಕ್ತಿದ್ದೇನೆ ಮಣ್ಣು. ಮತ್ತು ಅಲ್ಲಿ ಕಾರ್ನರಲ್ಲಿ ಸ್ವಲ್ಪ ಇದೆ. ಇದು ಎಳನೀರು ಆಗುವಂಥದ್ದು. ಇದೊಂದು ಬಿದ್ದಿದೆ ನೋಡಿ, ಅಂದರೆ ಇದರದ್ದೆಲ್ಲ ತೆಗೆದಿದ್ದೇವೆ, 1-2 ಉಳಿದಿದೆ ಅಷ್ಟೇ. ಇದೊಂದು 2-3 ನವಿಲುಗರಿ ಸಿಕ್ಕಿದೆ. ಇದಂದರೆ ಉದ್ದ ಉಂಟು ನವಿಲುಗರಿ, ಹಾಗಾಗಿ ಇಲ್ಲಿ ತೆಂಗಿನ ಮರದ ಬುಡದಲ್ಲಿ ಇಟ್ಟಿದ್ದೇನೆ. ಅದರ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕಿದ್ವಿ, ಅಂದರೆ ತುಂಬ ವೇಸ್ಟ್ ನೀರು ಹೋಗುವಾಗ ಬುಡ ಎಲ್ಲ ಕೊಳ್ತು ಹೋಗ್ತದೆ ಅಂತ ಹೇಳಿ ಮಣ್ಣು ಹಾಕಿದ್ದು. ನೆಕ್ಸ್ಟ್ ಏನಾದರೂ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ. ಬೀಂಪುಳಿದ್ದು ಎಲ್ಲ ಹೂ ಬಿಟ್ಟಿದೆ. ಇದು ನೋಡಿ, ಬೀಂಪುಳಿ ಒಂದೊಂದು ಆಗಿದೆ ಮಧ್ಯ ಮಧ್ಯದಲ್ಲಿ. ಇಲ್ಲೊಂದು 2 ಇದೆ, ಮತ್ತು ಇನ್ನು ಆಗಬೇಕೆಲ್ಲ. ಇದು ಮರಳೆಲ್ಲ ಸಾಣಿಸಿ ಅಂದರೆ ತುಂಬ ಧೂಳಾಗಿದೆ ನೋಡಿ. ಇದು ಮೊನ್ನೆ ಕ್ಲೀನ್ ಮಾಡಿ ಇಟ್ಟಂಥದ್ದು ಪಾಟ್ ಎಲ್ಲ ಮಣ್ಣು ಹಿಡಿದು ಹೋಗಿದೆ. ಇದರ ಸೇವಂತಿಗೆದು ಹೂ ಮಾತ್ರ ಇದೆ, ಎಲೆ ಎಲ್ಲ ನೋಡಿ ಧೂಳು ಹಿಡಿದು ಹೋಗಿದೆ. ನೀರು ಬರಲಿಲ್ಲ ನಳ್ಳಿಯಲ್ಲಿ ಇವತ್ತು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕ್ಲೀನ್ ಮಾಡ್ಬೋದಿತ್ತು. ಇದು ಒಂದು ಕೇಪುಲದ್ದು ಪಾಟಲ್ಲಿ ಹಾಕಿದ್ದೆ, ಒಂದು ಗೆಲ್ಲು. ಇದು ಚಿಗುರು ಬಂದು ಮೊಗ್ಗಾಗಿದೆ ನೋಡಿ, ತುಂಬೆ ಎದ್ದು ಹೂ ಎಲ್ಲ ಆಗಿ ಬಾಡ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಕೆಲವೊಮ್ಮೆ. ಈ ಗಿಡಗಳಿದ್ದು ಒಂದು ಮಾಡುವಾಗ ಒಂದು ಒಣಗ್ತದೆ, ಕೆಲವೊಮ್ಮೆ ಸಾಯ್ತದೆ, ಇನ್ನೊಂದು ಬಾಡ್ತದೆ. ಹೇಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಬೇಸಿಗೆಯಲ್ಲಿ. ಒಂದು ಸ್ವಲ್ಪ ಬೆಳಿಗ್ಗೆ ಸಂಜೆ 2 ಹೊತ್ತು ನೀರು ಹಾಕ್ತಾಯಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಅಂತ ಹೇಳಿದರೆ ಒಂದು ಹೊತ್ತಾದರೆ ಬಾಡ್ತದೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಇದು ಅಲಸಂಡೆ, ಇದು ತೊಂಡೆಕಾಯಿ, ಇದು ಒಂದೆಲಗ. ಇದು ಒಂದು ಬೇರೆ ಥರದ್ದು ಒಂದೆಲಗ. ಅದು ಪಾಟಿನ ಅಡಿಯಲ್ಲಿ ಬಂದು ನೆಲದಲ್ಲಿ ಆಗಿದೆ. ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.